ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯನ ಓದ್ಕೊಳ್ಳೋಣ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 50ನೇ ವಚನವನ್ನ ಈ ಒಂದು ಮುಂಜಾನೆ ನಾವು ಓದ್ಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆ ಒಂದು ಸಭಾಮಂದಿರದ ಅಧಿಕಾರಿಗೆ ಹೇಳುವಂತ ಒಂದು ಮಾತು ಏನಂತ ಹೇಳಿದ್ರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂಬುದಾಗಿ. ಏನು ವಿಷಯ ಎಂಬುದಾಗಿ ನಾನು ನೋಡುವಾಗ 41ನೇ ವಚನ 42ನೇ ವಚನ ಓದಿಕೊಳ್ಳುವಾಗ ಹೀಗೆ ಹೇಳ್ತದೆ: ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಹೇರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಕ್ಕೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವಾಗಿದ್ದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ವಿಚಾರ ಏನಂತ ಹೇಳಿದ್ರೆ, ಈ ಯಾಹೀರನೆಂಬ ಈ ಸಭಾಮಂದಿರದ ಅಧಿಕಾರಿ ಯೇಸು ಸ್ವಾಮಿಯ ಮುಂದೆ ಬರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬೀಳುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಪಾದಗಳಿಗೆ ಬೀಳುವಂತದನ್ನ. ಯಾಕೆ ಇವನು ಪಾದಕ್ಕೆ ಬಿದ್ದ? ಯಾಕೆ ಯೇಸು ಸ್ವಾಮಿ ಬಳಿಗೆ ಬಂದಂತ ನಾವು ನೋಡೋದಾದ್ರೆ, ಅವನಿಗೆ ಇದ್ದಂತ ಒಬ್ಬೇ ಮಗಳು, 12 ವರ್ಷದ ಮಗಳು ಈಗ ಸಾಯುವ ಸ್ಥಿತಿಯಲ್ಲಿದ್ದಾಳೆ, ಹಾಸಿಗೆ ಮೇಲಿದ್ದಾಳೆ, ಇನ್ನೇನು ಅವಳು ಉಸಿರು ಹೋಗುವಂತ ಪರಿಸ್ಥಿತಿಯಲ್ಲಿದ್ದಾಳೆ. ಆದುದರಿಂದ ಅವಳಿಗೆ ಸೌಖ್ಯ ಕೊಡಬೇಕಂತ, ಬಿಡುಗಡೆ ಹೊಂದಿಕೊಳ್ಳಬೇಕೆಂದು ಯೇಸು ಸ್ವಾಮಿ ಬಳಿಗೆ ಅವನು ಬಂದು ಬೀಳುವಂತದನ್ನ ನಾವು ನೋಡ್ತಿದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಯಾರೆಲ್ಲ ವಾಕ್ಯವನ್ನು ಕೇಳ್ತಿದ್ದೀರೋ, ಖಂಡಿತವಾಗಿ ನಮಗೆ ಸಮಸ್ಯೆಗಳಿದ್ದಾಗ, ಕಷ್ಟಗಳಿದ್ದಾಗ, ತೊಂದರೆಗಳಿದ್ದಾಗ, ಬಾಧೆಗಳಿದ್ದಾಗ ನೀವು ಯೇಸುವಿನ ಬಳಿಗೆ ಬರಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾಹೀರನು ಯೇಸು ಸ್ವಾಮಿ ಬಳಿಗೆ ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದನು, ಪಾದಕ್ಕೆ ಬಿದ್ದನು, ಆತನ ಪಾದದ ಮುಂದೆ ಆತನು ಬಂದನು. ಇವತ್ತು ಸಹ ಯೇಸುವಿನ ಪಾದದ ಬಳಿಗೆ ನಾವು ಬರುವಾಗ, ಯೇಸು ಸ್ವಾಮಿಯ ಪಾದದ ಬಳಿಗೆ ಬಂದು ಕೂತುಕೊಳ್ಳುವಾಗ, ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಕೂತು ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಾವೇನ್ ಮಾಡ್ಬೇಕು? ಬೇಡಿಕೊಳ್ಳುವವರಾಗಿರ್ಬೇಕು. ನಾವು ನೋಡ್ತಾ ಇದ್ದೀವಿ, ಈ ಒಂದು ಮರಿಯಳನ್ನ ನಾವು ಗಮನಿಸುವಾಗ, ಮಾರ್ತಾ ಮತ್ತು ಮರಿಯಳನ್ನ ಗಮನಿಸುವಾಗ, ಮರಿಯಳು ಯಾವಾಗಲೂ ಯೇಸುವಿನ ಪಾದದ ಬಳಿಗೆ ಬಂದು ಅವಳು ಕುಳಿತುಕೊಳ್ತಿದ್ಲು. ಯೇಸುವಿನ ಬಾಯಿಂದ ಬರುವಂತ ವಾಕ್ಯವನ್ನ ಕೇಳ್ತಾ ಇದ್ಲು. ಖಂಡಿತ ಪ್ರಿಯ ದೇವರ ಮಕ್ಕಳೇ, ನಾವು ಯೇಸುವಿನ ಬಳಿಗೆ ಬಂದು ಕೂತ್ಕೊಳ್ಬೇಕು ಪಾದದ ಅಡಿಯಲ್ಲಿ. ಮಾತ್ರವಲ್ಲ, ಯಾಹೀರನು ಏನ್ ಮಾಡಿದ್ರೆ, ಬೇಡಿಕೊಂಡು ಎಂಬುದನ್ನು ನೋಡ್ತಾ ಇದ್ದೀವಿ. ನಾವು ನಮ್ಮ ಕಷ್ಟಗಳಿಗಾಗಿ ನಾವು ಯೇಸುವನ್ನ ಬೇಡಿಕೊಳ್ಳುವಂತವರಾಗಿರ್ಬೇಕು. ಯಾಕಂತಂದ್ರೆ ಮತ್ತಾಯನ ಸುವಾರ್ತೆ 7ನೇ ವಚನ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದಿಕೊಳ್ತಾರೆ ನಿಮಗೆ ದೇವರ ವಾಕ್ಯ ಹೇಳ್ತದೆ. ಆದುದರಿಂದ ದೇವರ ಸನ್ನಿಧಾನದಲ್ಲಿ ಯೇಸುವಿನ ಸಮ್ಮುಖಕ್ಕೆ ಬರುವಾಗ ನಾವು ಬೇಡಿಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು, ಕೇಳಿಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು. ಯಾವಾಗ ಯೇಸು ಸ್ವಾಮಿ ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಮುಟ್ಟಬೇಕು, ಗುಣಪಡಿಸಬೇಕು, ಸೌಖ್ಯ ಕೊಡಬೇಕು, ಅವಳನ್ನ ಎಬ್ಬಿಸಬೇಕೆಂಬುದಾಗಿ ಯಾಹೀರನು ಕೇಳಿಕೊಂಡ್ನು, ಯೇಸು ಸ್ವಾಮಿ ನಾನು ಬರ್ತೇನೆ ನಿನ್ನ ಮನೆಗೆ ಅಂತ ಹೇಳಿದ್ರು. ಹಲ್ಲೆಲೂಯ. ಪ್ರಿಯ ದೇವ ಜನರೇ, ಇವತ್ತು ಯೇಸು ಸ್ವಾಮಿಯನ್ನ ಕರೆಯುವಾಗ ಖಂಡಿತವಾಗಿ ಆತ ನಮ್ಮ ಬಳಿಗೆ ಬರುವಂತವನಾಗಿದ್ದಾನೆ, ನಮ್ಮ ಮನೆಗೆ ಬರುವಂತವನಾಗಿದ್ದಾನೆ, ನಮ್ಮೊಳಗೆ ಬರುವಂತವನಾಗಿದ್ದಾನೆ, ನಮ್ಮ ಹೃದಯದ ಬಾಗಿಲನ್ನು. ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಪ್ರಕಟಣೆ 3ನೇ 20 ವಚನ, ಬಾಗಿಲಲ್ಲಿ ನಿಂತ್ಕೊಂಡು ತಟ್ತಾ ಇದ್ದೀನಿ, ಯಾರಾದ್ರೂ ಬಾಗಿಲನ್ನ ತೆರೆದ್ರೆ ನಾನು ಒಳಗೆ ಬರ್ತೀನಿ ಎಂಬುದಾಗಿ. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹೃದಯವನ್ನ ಯೇಸು ಸ್ವಾಮಿ ಬರ್ಲಿಕ್ಕೆ ರೆಡಿ ಇದ್ದಾರೆ, ಸಿದ್ಧವಾಗಿದ್ದಾರೆ. ನಿಮ್ಮ ಹೃದಯವನ್ನ ತೆರೆದುಕೊಡೋದಾದ್ರೆ ಯೇಸು ನಿನ್ನ ಒಳಗೆ ಬರುವಂತನಾಗಿದ್ದಾನೆ, ನಿನ್ನ ಮನೆಗೆ ಬರುವಂತವನಾಗಿದ್ದಾನೆ. ಹಲ್ಲೆಲೂಯ. ನಾವು ನೋಡ್ತೀವಿ ಲೂಕನ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನ 10ನೇ ವಚನ ನಾವು ನೋಡುವಾಗ ಅಲ್ಲಿ ಜಕ್ಕಾಯನ ಕುರಿತಾಗಿ ನಾವು ಓದ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಆ ಜಕ್ಕಾಯನು ಯೇಸುವನ್ನು ನೋಡ್ಬೇಕಾದ್ರೆ ಆಲದ ಮರ ಎತ್ತಿದಾಗ ಯೇಸು ಆ ಆಲದ ಮರದ ಹತ್ರ ಹೋಗಿ, ಜಕ್ಕಾಯನೇ ನೀನು ಇಳಿದು ಬಾ, ತಟ್ಟನೆ ನಿನ್ನ ಮನೆಯೊಳಗೆ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳುವಾಗ ಜಕ್ಕಾಯನು ಸಂತೋಷದಿಂದ ಸ್ವೀಕರಿಸಿಕೊಂಡು ಅವನ ಮನೆಗೆ ಯೇಸು ಸ್ವಾಮಿ ಕರೆದನು.
ಪ್ರಿಯ ದೇವ್ರ ಮಕ್ಕಳೇ, ಜಕ್ಕಾಯನು ಸುಂಕದ ಗುತ್ತಿಗೆದಾರನು. ಅವನು ಮೋಸ ವಂಚನೆ ಮಾಡಿ ತೆರಿಗೆ ಹೆಚ್ಚು ಜನರ ಮೇಲೆ ಹೊರಿಸಿ ಅವನು ಹಣ ಸಂಪಾದನೆ ಮಾಡಿ ಆ ಜನಗಳ ಬಡವರ ಒಂದು ಹಣ ಆಗಿತ್ತದು. ಆ ಕಣ್ಣೀರಿನ ಬೆವರಿನ ಹಣವಾಗಿತ್ತು. ಅದನ್ನ ಅವನು ತಿಂದು ಐಶ್ವರ್ಯ, ಅಂತಸ್ತು, ಮನೆ, ಮಠ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಅವನಿದ್ದ. ಜನಗಳು ಹೇಳ್ತೀನಿ ಒಬ್ಬ ಪಾಪಿ ಅಂತ. ಆದ್ರೆ ಅವನಿಗೆ ಜನಗಳು ಏನೇ ಹೇಳಿದ್ರು ಸಹ ಅವನು ಮನಸ್ಸು ಅದು ಒಪ್ಪುತ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವನು ಮಾಡ್ತಿರೋದು ಸರಿ ಎಂಬುದಾಗಿ ಅವನು ನಂಬಿದ್ದ. ಯಾವಾಗ ಯೇಸು ಸ್ವಾಮಿನ ತನ್ನ ಮನೆ ಒಳಗೆ ಕರೆಸಿದನು, ಪ್ರಿಯ ದೇವರ ಮಕ್ಕಳಲ್ಲಿ 3 ಕಾರ್ಯಗಳು ನಾವು ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಯಾವಾಗ ಜಕ್ಕಾಯನ ಮನೆಗೆ ಹೋದನು, ಆಗ ಅವನಿಗೆ ಪಾಪದ ಅರಿವು ಉಂಟಾಯಿತು. ಎರಡನೇದಾಗಿ ಅವನ ರಕ್ಷಣೆ ಉಂಟಾಯಿತು. ಅಲ್ಲಿ ಅವನು ಬಿಡುಗಡೆ ಉಂಟಾಯಿತು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಯೇಸು ಸ್ವಾಮಿ ನಿನ್ನ ಮನೆಗೆ ಬರುದಾದ್ರೆ, ನಮ್ಮ ಪಾಪದ ಅರಿವು ನಿನ್ನೊಳಗೆ ಬರುದಾದ್ರೆ ಪಾಪದ ಅರಿವು ಉಂಟಾಗ್ತದೆ. ನಾವು ಮಾಡ್ತಿರೋ ತಪ್ಪುಗಳು, ಅಪರಾಧಗಳು, ದ್ರೋಹಗಳು, ಪಾಪಗಳು ನಮ್ಗೆ ಅರಿವು ಉಂಟಾಗ್ತದೆ. ಯೇಸು ಸ್ವಾಮಿ ನಮ್ಮೊಳಗಿದ್ರೆ. ಯೇಸು ಸ್ವಾಮಿ ನಮ್ಮೊಳಗೆ ಇಲ್ಲಂದ್ರೆ ಅದ್ರ ಅರಿವು ಉಂಟಾಗಲ್ಲ. ಅದು ಸಹಜ ಆಗ್ಬಿಡ್ತದೆ, ನಾರ್ಮಲ್ ಆಗ್ಬಿಡುತ್ತೆ. ಎಲ್ಲರೂ ಹೆಂಗಿದ್ದಾರೆ ಅದೇ ತರ ನಾವಿದ್ದೀವಿ, ನಾವು ಮಾಡೋದೆಲ್ಲ ಸರಿ ಅನಿಸ್ತದೆ. ಆದ್ರೆ ಯೇಸು ನನ್ನೊಳಗೆ ನಿಮ್ಮೊಳಗೆ ಬರುದಾದ್ರೆ ನಮ್ಮ ಪಾಪದ ಅರಿವು ಉಂಟಾಗ್ತದೆ. ಯಾವಾಗ ಅವನ ಪಾಪ ಅರಿವು ಉಂಟಾಯ್ತೋ ಅವನು ಪಶ್ಚಾತ್ತಾಪಟ್ಟ. ನಾನು ಜನರಿಂದ ಏನಾದ್ರು ತಕೊಂಡಿದ್ರೆ ಹೇಳ್ಕೊಂಡಿದ್ರೆ ಅದನ್ನ 4ರಷ್ಟು ಹಿಂದೆ ಕೊಡ್ತೀನಿ, ನನ್ನ ಆಸ್ತಿ ಅರ್ಧ ಭಾಗ ಅವ್ರಿಗೆ ಕೊಟ್ಟು ಬಿಡ್ತೀನಿ. ಯಾಕಂತ ಹೇಳಿದ್ರೆ ಅದು ಎಲ್ಲವೂ 4ರಷ್ಟು ಆಸ್ತಿ ಎಲ್ಲ ಬಡವ್ರದೇ, ಅವನ ಅರ್ಧ ಆಸ್ತಿ ಎಲ್ಲ ಬಡವ್ರದೇ ಆಗಿತ್ತು. ಪ್ರಿಯ ದೇವ್ರ, ಅವನು ಪಶ್ಚಾತ್ತಾಪ ಪಟ್ಟ, ಅರಿಕೆ ಮಾಡಿದ, ಒಪ್ಪಿಸಿಕೊಂಡ, ದೇವ್ರ ಹತ್ರ ಬೇಡಿದ. ಖಂಡಿತವ ಆ ಮನೆಗೆ ರಕ್ಷಣೆ ಉಂಟಾಯಿತು. ಹೌದು ಪ್ರಿಯ ದೇವ್ರ ಮಕ್ಕಳೇ, ನಾವು ಸಹ ದೇವ್ರ ಸನ್ನಿಧಾನದಲ್ಲಿ ನಮ್ಮ ತಪ್ಪುಗಳಿಗೆ, ಅಪರಾಧಗಳಿಗಾಗಿ ನಾವು ಪಶ್ಚಾತ್ತಾಪಟ್ಟು ಬೇಡಿಕೊಳ್ಳೋದಾದ್ರೆ ರಕ್ಷಣೆ ನಮಗೆ ಉಂಟಾಗ್ತದೆ. ಮಾತ್ರವಲ್ಲ, ಅವನಿಗೆ ಬಿಡುಗಡೆ ಆಯ್ತು. ಮಾನಸಿಕವಾಗಿ ಬಿಡುಗಡೆ ಆಯ್ತು, ಶಾರೀರಿಕವಾಗಿ ಬಿಡುಗಡೆ ಆಯ್ತು, ಭೌತಿಕವಾಗಿ ಬಿಡುಗಡೆ ಆಯ್ತು, ಆತ್ಮಿಕವಾಗಿ ಅವನಿಗೆ ಬಿಡುಗಡೆ ಆಯ್ತು. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಯೇಸು ನಿನ್ನ ಮನೆಗೆ ಬರುವಾಗ ಬಿಡುಗಡೆ, ನಿನ್ಗೆ ಬಿಡುಗಡೆ. ಹಲ್ಲೆಲೂಯಾ. ಇಲ್ಲಿ ಯಾಯೀರನ ಮನೆಗೆ ಹೋಗುವಾಗ, ಅಲ್ಲಿ ಹೋಗ್ತಾ ಇರುವಾಗಲೇ ಅವರ ಒಂದು ಕಡೆಯವರು ಬಂದು ಹೇಳ್ತಾರೆ, ಇಲ್ಲ ಯಾಕೆ ಗುರುವಿಗೆ ತೊಂದರೆ ಕೊಡ್ತಿ, ಆ ಮಗಳು ಸತ್ತು ಹೋಗ್ಬಿಟ್ಲಂತ. ಆದ್ರೆ ಸ್ವಾಮಿ ಈ ಮಾತನ್ನ ಕೇಳುವಾಗ ಹೇಳುವಂತದ್ದೇ ಏನಂತ ಹೇಳಿದ್ರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತಿನ ದಿನದಲ್ಲಿ ಕಷ್ಟಗಳನ್ನು ನೋಡಿ, ಮರಣವನ್ನ ನೋಡಿ, ಸಮಸ್ಯೆಗಳನ್ನು ನೋಡಿ, ತೊಂದರೆಗಳನ್ನ ನೋಡಿ, ಅನೇಕ ವಿರೋಧಗಳನ್ನ ನೋಡಿ ಇವತ್ತು ನೀವ್ ಅಂಜಿ ಯೇಸುವೆ ಬೇಡ ಅಂತ ಹೇಳಂತದ್ದು ತಪ್ಪಾಗ್ತದೆ. ಇವತ್ತೆಷ್ಟೋ ಜನ ಆ ಸಮಸ್ಯೆಗಳನ್ನ ನೋಡಿ ಇವತ್ತು ಯೇಸುವನ್ನ ತೋರಿಯುವಂತ ವ್ಯಕ್ತಿಗಳಾಗಿದ್ದಾರೆ. ಯೇಸುವನ್ನ ಬಿಟ್ಟು ಹಿಂಜರಿದು ಲೋಕವನ್ನ ಪ್ರೀತಿಸಿ ಹೋಗುವಂತವ್ರು ಎಷ್ಟೋ ಜನ ಇದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳೋದು, ಅಂಜಬೇಡ, ನಿನಗೆ ಏನೇ ಆಗ್ಲಿ, ಎಂತ ಪರಿಸ್ಥಿತಿಗಳು ಬರ್ಲಿ, ಎಂತ ಕಷ್ಟಗಳೇ ಬರ್ಲಿ, ಎಂತ ನೋವುಗಳೇ ಬರ್ಲಿ, ನೀನು ಅಂಜಬೇಡ. ಯಾಕಂದ್ರೆ ನಿನ್ನನ್ನು ಉದ್ಧರಿಸಲಿಕ್ಕೆ ಯೇಸು ಸ್ವಾಮಿ ನಿನ್ನ ಸಂಗಡಿದ್ದಾನೆ. ಯಾಕಂದ್ರೆ ಈ ಲೋಕದಲ್ಲಿ ಕಷ್ಟಗಳುಂಟು, ಧೈರ್ಯವಾಗಿರು, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಆದ್ರಿಂದ ಯಾಯರಿಗೆ ಹೇಳೋದು, ನಂಬಿಕೆ ಮಾತ್ರ ಇರಲಿ, ಬದುಕುವಳು ಆಕೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯ ದೇವರ ಮಕ್ಕಳವರು ಮನೆಗೆ ಹೋದಾಗ ಆ ಮನೆಯಲ್ಲಿ ಅನೇಕರು ಅಳ್ತಾ ಇದ್ದಾರೆ, ಗದ್ದಲಾಗ್ತದೆ. ಆದ್ರೆ ಯೇಸು ಸ್ವಾಮಿ ಆ ಮನೆಯೊಳಗೆ ಹೋಗಿ ತಂದೆ ತಾಯಿನ ಶಿಷ್ಯರನ್ನ ಕರ್ಕೊಂಡು ಮನೆಯೊಳಗೆ ಹೋಗುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳುವಂತ ಒಂದೇ ಒಂದು ಮಾತು, 54ನೇ ವಚನ, 55ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಆ ಒಂದು ಹುಡುಗಿ ಹತ್ರ ಹೋಗಿ ಹೇಳುವಂತ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ, ಆದರೆ ಆತನು ಆಕೆಯ ಕೈ ಹಿಡಿದು ಅಮ್ಮಣ್ಣಿ ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದು ತಕ್ಷಣ ಆಕೆ ಎದ್ದಳು. ತರುವಾಯ ಆತನು ಈಕೆಗೆ ಊಟ ಮಾಡಿಸಿರಿ ಎಂದು ಅಪ್ಪಣೆ ಕೊಟ್ಟನು. ನೋಡ್ರಿ ಪ್ರಿಯ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಬಂದ್ರೆ, ಒಂದು ಮಾತು ಹೇಳಿದ್ರೆ ಅಲ್ಲಿ ಅದ್ಭುತಗಳು ನಡೀತದೆ, ಅತಿಶಯಗಳು ನಡೀತದೆ. ಬಿಡುಗಡೆ ಉಂಟು, ಮಾನಸಿಕವಾಗಿ ಬಿಡುಗಡೆ ಉಂಟು, ಶಾರೀರಿಕವಾಗಿ ಬಿಡುಗಡೆ ಉಂಟು, ಆತ್ಮಿಕ ಬಿಡುಗಡೆ ಉಂಟು, ಭೌತಿಕವಾದ ಬಿಡುಗಡೆ ಉಂಟು. ನಿನ್ನ ಪರಿಸ್ಥಿತಿ ಏನಾಗಿದೆ ಅದನ್ನ ಬಿಡುಗಡೆ ಕೊಡ್ಲಿಕ್ಕೆ ಯೇಸು ಸ್ವಾಮಿ ಇದ್ದಾರೆ. ಆತನ ಮೇಲೆ ನೀ ನಂಬಿಕೆ ಇಟ್ಟರೆ ಸಾಕು. ನಂಬಿಕೆ ಮಾತ್ರ ನಿನ್ಗಿದ್ರೆ ಸಾಕು. ಬೇರೇನು ಕೊಡ್ಬೇಕಾಗಿಲ್ಲ, ಮಾಡ್ಬೇಕಾಗಿಲ್ಲ. ನೀನ್ ನಂಬಿದ್ರೆ ಸಾಕು, ದೇವರ ಮಹಿಮೆಯನ್ನ ಕಾಣ್ತಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಯಾಯನಿಗೆ ನಂಬಿಕೆ ಮಾತ್ರ ಇರ್ಲಿ, ಆಕೆ ಬದುಕುವಳಿಂದ. ಯಾವುದು ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ಕಷ್ಟಪಟ್ಟು ಎಲ್ಲವೂ ನಷ್ಟವಾಗಿರ್ಬೋದು, ಎಲ್ಲ ಸೋಲಾಗಿರ್ಬೋದು, ನಿರಾಸೆ ಆಗಿರ್ಬೋದು, ಚಿಂತೆ ಮಾಡಬೇಡ. ಏಸು ನಿನಗೆ ಬಿಡುಗಡೆ ಕೊಡ್ತಾರೆ. ನಿನಗೆ ನಂಬಿಕೆ ಇದ್ರೆ ಅದ್ಭುತ ನೀನು ಕಾಣ್ತೀಯ. ಆದ್ರಿಂದ ಆತನ ಮೇಲೆ ನಾವು ನಂಬಿಕೆ ಇಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ಅಂತ ದೇವರೇ, ಸರ್ವಶಕ್ತನಾದ ಕರ್ತನೆ, ನೀತಿ ಸ್ವರೂಪನ ಅಂತ ಯೇಸುವೆ, ಈ ಒಂದು ಸಮಯದಲ್ಲಿ ಈ ವಾಕ್ಯವ ಕೇಳೋ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡು. ಅವರಲ್ಲಿ ನಂಬಿಕೆಯನ್ನು ಹೆಚ್ಚಿಸು. ಆ ನಂಬಿಕೆ ನಿನ್ನ ಮೇಲೆ
ಇಡುವ ಹಾಗೆ ಭರವಸೆಯಲ್ಲಿ ನಿಲ್ಲುವ ಹಾಗೆ ಇವ್ರನ್ನ ಸ್ಥಿರಪಡಿಸಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಯೇಸು ಸ್ವಾಮಿಗೆ ಆಗುವಂತ ಒಂದು ಇಲ್ಲ ಎಲ್ಲ ಸಾಧ್ಯ ಎಂದು ಅವ್ರು ನಂಬುವಂತೆ ಕೃಪೆ ಮಾಡು. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಆಶ್ರಯಿಸಿದ್ದಕ್ಕಾಗಿ ಸ್ತೋತ್ರ. ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ತಂದಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಹೆಚ್ಚಿಸಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಹತ್ವ ಮಾನ ಮಹಿಮೆ ಸಲ್ಲಿಸಿ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು.